ನಮಸ್ಕಾರ, ನಾನು ಅರುಣ್ ಗೋಪಾಲ್ ಮಾತಾಡ್ತಿದ್ದೀನಿ, BP ನ್ಯೂಸ್ನ ಮುಖ್ಯಸ್ಥ. ಸೊ ಇವತ್ತು ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಂತಂದರೆ, ನಮ್ಮ ಬಹಳ ಆತ್ಮೀಯರಾದಂಥವರು ಹಾಗೂ ಹಿರಿಯ ಕಲಾವಿದರಂತಹ ಬಕ್ಷಿ ದರ್ವೇಶಿ ಅಂದರೆ ಸಿಂಧನೂರಿನ ಬಕ್ಷಿ ಅವರ ಒಂದು ಒಂದು ಸಾಹಿತ್ಯವನ್ನು ಒಂದು ಕವರ್ ಸಾಂಗ್ ಟೈಪಲ್ಲಿ ಮಾಡಲಾಗಿತ್ತು. ಸೊ ವಿಡಿಯೋ ಸಾಂಗ್ನ ಮಾಡಲಾಗಿತ್ತು. ನಂಬರ್ ಬ್ಯಾಡ್ ಹುಡುಗರ ಅಂತೇಳಿ ಒಂದು ಸಾಂಗ್ ಮಾಡಿದ್ರು. ಸೊ ಅದು ಈಗ ತಾನೇ ಸಂಪೂರ್ಣವಾಗಿ ಕೇಳಿದೆ. ಭಾಳ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಬಕ್ಷಿ ದರ್ವೇಶಿ ಅವರು. ಅವರೊಬ್ಬ ಮೂಲತಃ ಹಾಸ್ಯ ಕಲಾವಿದರು. ಸೊ ಹಾಸ್ಯ ಕಲಾವಿದರು ಆದರೂ ಕೂಡ ಅವರ ಭಾವನೆಗಳು ಇಷ್ಟು ಎಮೋಷನಲ್ ಆಗಿರ್ತವೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಸೊ ಅದರಲ್ಲಿ ಇರತಕ್ಕಂಥದ್ದು ಅಂದರೆ ಒಂದು ಹುಡುಗ ಮತ್ತು ಒಂದು ಹುಡುಗಿಯ ಒಂದು ಮೊದಲಿರ್ತಕ್ಕಂಥ ಭಾವನೆ ಬಗ್ಗೆ ಮಾತಾಡಿದ್ದಾರೆ. ಸೊ ಈ ಸಾಂಗ್ ಬಗ್ಗೆ ಹೇಳಬೇಕಂತಂದರೆ, ಮೊದಲು ಇದರಲ್ಲಿ ಎಲ್ಲ ನಾನು ಕೇಳಿದಂಥ ಬಹುತೇಕ ಸಾಂಗ್ಗಳಲ್ಲಿ ಒಂದು ಚರಣ ಅವರು ಆಡಿರ್ತಾರೆ, ಇನ್ನೊಂದು ಚರಣ ಹುಡುಗಿ ಆಡಿರ್ತಾರೆ, ಒಂದು ಚರಣ ಹುಡುಗ ಆಡ್ತಾನೆ. ಈ ಥರ ಒಂದು ಇಂಟ್ರಾಕ್ಷನ್ ಇರುತ್ತೆ. ಬಟ್ ಈ ಸಾಹಿತ್ಯದಲ್ಲಿ ಫಸ್ಟ್ ಆಫ್ ಕಂಪ್ಲೀಟ್ ಹುಡುಗನ ಭಾವನೆಗಳು ಹೇಳಿಬಿಡ್ತಾರೆ. ಅವ್ನ ದೃಷ್ಟಿಕೋನೆಲ್ಲ ಹುಡುಗಿ ನನಗೆ ಮೋಸ ಮಾಡಿದ್ದು ಅಂತಲೇ ಹೋಗ್ಬಿಡ್ತಾರೆ. ಬಟ್ ಎರಡನೇ ಹಂತದಲ್ಲಿ ನೀವು ಹುಡುಗಿಯ ಆಮೇಲೆ ಅವಳ ನಿಜವಾದ ಭಾವನೆಗಳನ್ನು ಹೇಳೋದಿದೆಯಲ್ಲ, ಸೊ ಅದು ಇದೊಂಥರ ಕಾಂಟೆಂಪ್ರರಿ ಅಂತ ಅನಿಸ್ತು. ಸೊ ಹಾಗಾಗಿ ಬಕ್ಷಿಯವರ ಈ ಒಂದು ಸಾಹಿತ್ಯ ಬರೆದದ್ದು ಬಹಳ ಖುಷಿಯಾದ ವಿಷಯ ಆಗಿದೆ. ಅದನ್ನು ಚಿತ್ರೀಕರಣ ಮಾಡಿ ಅದನ್ನು ಜನರಿಗೆ ಮುಟ್ಟಿಸುವಲ್ಲಿ ಅವರು ಗೆದ್ದಿದ್ದಾರೆ ಅಂತ ಅನ್ಕೋತೀನಿ. ಸೊ ಬಕ್ಷಿಯವರು ಇವಾಗಿಂದಂತಲ್ಲ, ಸೊ ಇವರು ಮೊದಲೊಂದು ಗತ್ತು ಅಂತ ಒಂದು ಸಿನಿಮಾ ಮಾಡಿದರು ನಮ್ಮ ಫಿರೋಜ್ ಅವರ ನಿರ್ದೇಶನದಲ್ಲಿ, ಮತ್ತು ಗೋವಿಂದ ರಾಥೋಡ್ ಅವರ ಒಂದು ಅಭಿನಯದಲ್ಲಿ ನಮ್ಮ ಬಕ್ಷಿಯವರ ಒಂದು ಅದಕ್ಕೆ ಸಾಹಿತ್ಯ ಇತ್ತು. ಮತ್ತು ಹಾಸ್ಯ ಕಲಾವಿದರಾಗಿ ಕೂಡ ಅದರಲ್ಲಿ ಅದಕ್ಕೆ ಚಿಕ್ಕಣ್ಣ ಅಂತ ಒಂದು ಪಾತ್ರ ಮಾಡಿದ್ರೇನೋ ಅದು ಬಹಳ ಸಕ್ಸಸ್ ಆಗಿತ್ತು. ಸೊ ಅದಾದ ನಂತರ ಮತ್ತೆ ಅವ್ರನ್ನ ಈ ಥರ ಯೂಟ್ಯೂಬ್ ಸೀರೀಸ್ ಮಾಡಿ ಅವ್ರದ್ದು ಒಂದು ಯೂಟ್ಯೂಬ್ ಮಾಡಿದ್ದಾರೆ, ಬಕ್ಷಿ ಸಿಂಧನೂರು ಅಂತೇಳಿ ಒಂದು ಯೂಟ್ಯೂಬ್ ಮಾಡಿದ್ದಾರೆ. ಸೊ ಈ ಒಂದು ಯೂಟ್ಯೂಬಲ್ಲಿ ಈ ರೀತಿ ಹಾಡುಗಳನ್ನಾಯಿತು ಮತ್ತು ಹಾಸ್ಯದ ತುಣುಕುಗಳನ್ನು ಬಿಡುವುದರ ಮೂಲಕ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಭಾಳ ಲೇಟಾಗಿ ಬಂದರೂ ಕೂಡ ಭಾಳ ಪರ್ಫೆಕ್ಟಾಗಿ ಬಂದಿದ್ದಾರೆ. ಇಷ್ಟು ಲೋಟೆಡಾಗಿ ಯಾರೂ ಬರೋಂಗಿಲ್ಲ. ಸೊ ಹಾಗಾಗಿ ಇವರ ಅನುಭವ ಮತ್ತು ಇವ್ರಿಗೆ ಇರ್ತಕ್ಕಂತಹ ಅದು ಸಾಹಿತ್ಯದ ಬಗ್ಗೆ ಇರತಕ್ಕಂಥ ಒಂದು ಗ್ರಿಪ್ಪು, ಅದರ ಒಂದು ಗೊತ್ತಿರತಕ್ಕಂಥ ಆಳವಾದ ಜ್ಞಾನ ಇನ್ನೂ ಜನರಿಗೆ ಭಾಳ ಮುಟ್ಟಬೇಕಾಗಿದೆ. ಸೊ ಹಾಗಾಗಿ ಬಕ್ಷಿ ದರ್ವೇಶಿ ಅವರ ಬಕ್ಷಿ ಸಿಂಧನೂರು ಅನ್ನೋ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅವ್ರಿಗೆಲ್ಲರಿಗೂ ನಾವು ನೈತಿಕವಾಗಿ ಒಂದು ಬೆಂಬಲವನ್ನು ಕೊಡಬೇಕಾಗ್ತದೆ. ಸೊ ಹಾಗಾಗಿ ನಾನು ವೈಯಕ್ತಿಕವಾಗಿ ನನ್ನ ಆತ್ಮೀಯರು ಮತ್ತು ನನ್ನ ಎಲ್ಲ ವಿಚಾರಗಳಲ್ಲಿ ಕೂಡ ಅವರು ಪ್ರಮುಖ ಭಾಗಿದಾರರಾಗಿರ್ತಾರೆ. ನಾನು ಅವರ ಒಂದು ಗಮನಕ್ಕೆ ತಂದೆ ನಾನು ಮುಂದಿನ ನಿರ್ಧಾರಗಳನ್ನು ತಗೊಳ್ತೀನಿ. ಸೊ ಅದೇ ರೀತಿ ಅವರು ಈಗ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಂದಿದ್ದಾರೆ. ಆ ನಿರ್ಧಾರಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಸೊ ನೀವು ಕೂಡ ಬೆಂಬಲಿಸಿ. ಆಲ್ ದ ಬೆಸ್ಟ್. ಈ ಒಂದು ಸಾಂಗ್ ಮಾಡೋಂಥದ್ದಿದೆ. ಈ ರೀತಿಯ ಸಾಂಗ್ಗಳನ್ನು ಮುಂದೆ ಬಹುತೇಕ ಸಾಂಗ್ಗಳು ಬರಲಿ. ಕೇವಲ ಹುಡುಗ ಹುಡುಗಿ ಪ್ರೀತಿ ಪ್ರೇಮಗನಕ್ಕಿಂತ ಕುಟುಂಬದಲ್ಲಿರ್ತಕ್ಕಂಥ ತಂದೆಯವ್ರ ಬಗ್ಗೆ ಆಗಿರ್ಬೋದು, ತಾಯಿ ಬಗ್ಗೆ ಆಗಿರ್ಬೋದು, ಅಕ್ಕ ಮತ್ತು ತಮ್ಮನ ಸಂಬಂಧಗಳಾಗಿರ್ಬೋದು, ಈ ಥರ ಒಂದು ನಿಗರಾದ ಭಾವನೆಗಳನ್ನು ಜನರಿಗೆ ಮುಟ್ಟಿಸುವಂಥ ಪ್ರಾಮಾಣಿಕ ಪ್ರಯತ್ನ ಬಕ್ಷಿಯವರು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಬಕ್ಷಿ ಬಾಯ್, ಆಲ್ ದ ಬೆಸ್ಟ್.